ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಗ್ಲೀಷ್ ಓದೋದು ಬಹಳ ಕಷ್ಟ ಆಗ್ತಾ ಇದೆ ನಿಮಗೆ. ನಾನೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಆ ಸಿಂಪಲ್ ಟ್ರಿಕ್ಕಿಂದ ನೀವು ಇಂಗ್ಲೀಷನ್ನ ನೀವು ಸಿಂಪಲ್ ಆಗಿ ಈಸಿಯಾಗಿ ಓದ್ಬೋದು. ಮರೆಯೋ ಚಾನ್ಸೇ ಇರಲ್ಲ. ಇಂಗ್ಲೀಷ್ ನಮಗೆ ನೆನಪಲ್ಲಿರಲ್ಲ. ಕೆಲವು ಪದಗಳು ಓದ್ತೀವಿ, ಅದು ನೆನಪಲ್ಲಿರಲ್ಲ. ಯಾಕೆಂದ್ರೆ ಅದು ಓದೋ ಪ್ಯಾಟರ್ನ್ ನಿಮಗೆ ಗೊತ್ತಿರಲ್ಲ, ಓದೋ ವಿಧಾನ ನಿಮಗೆ ಗೊತ್ತಿರಲ್ಲ. ಓಕೆ, ಸೊ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ವಿಧಾನನ ಹೇಳ್ಕೊಡ್ತೀನಿ ನಿಮಗೆ. ಆ ವಿಧಾನದಿಂದ ನೀವು ಇಂಗ್ಲೀಷ್ನ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮರಿದಿರೋ ಹಾಗೆ ಓದ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ಬೋದು. ಹಾಗೇನೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲಿತಾ ಇದ್ದೀವಿ? ಸಫಿಕ್ಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ತುಂಬಾ ಈಸಿಯಾಗಿ ಓದಲಿಕ್ಕೆ ನಾವು ಒಂದು ಟ್ರಿಕ್ ಯೂಸ್ ಮಾಡಬೇಕು. ಅದು ಯಾವ ಟ್ರಿಕ್? ಸಫಿಕ್ಸ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸಫಿಕ್ಸ್ ಅಂದ್ರೆ ಏನು? ಬಾಲ ಅಂದ್ರೆ ಏನು? ಇಂಗ್ಲಿಷ್ ಪದದಲ್ಲಿ ಕೊನೆಯಲ್ಲಿ ಬರುವಂತಹ ಕೆಲವು ಲೆಟರ್ ಕಾಂಬಿನೇಷನ್ಸ್. ಓಕೆ, ಈಗ ಆಲ್ರೆಡಿ ನಾವು ಒಂದಷ್ಟು ಸಫಿಕ್ಸ್ ನೋಡಿದೀವಿ ಇದರಲ್ಲಿ ಫಸ್ಟ್ ಹಾಫ್ ಅಲ್ಲಿ. ಈಗ ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಸಫಿಕ್ಸ್ ನೋಡೋಣ. ಆ್ಯಂಡ್ ಇಲ್ಲಿವರೆಗೆ ನೋಡ್ಬೋದಾ? ಡಿಫರೆನ್ಸ್ ನೋಡಿ. ಕರೆಕ್ಟ್ ಆಗಿ ನೀವು ಅಬ್ಸರ್ವೇಷನ್, ನಿಮ್ದು ನೀವು ಅಬ್ಸರ್ವ್ ಮಾಡ್ತಿರಲ್ಲ, ಅಕ್ಷರಗಳನ್ನು ಅಬ್ಸರ್ವ್ ಮಾಡ್ತಿರಲ್ಲ, ಅದು ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಪಾಠನ ಸರಿಯಾಗಿ ಕೇಳಿಸ್ಕೋಬೇಕು. ಮತ್ತೆ ಇವತ್ತಿನ ವಿಡಿಯೋ ಏನು ಹಾಕ್ತೀನಿ ಅದನ್ನ ನಾಳೆ ಕೂತ್ಕೊಂಡು ಮತ್ತೊಂದ್ಸಲ ನೋಡಿ ಅದನ್ನ ಓದೋದು ಬರೆಯೋದು ಮಾಡಿದ್ರೆ ಈಸಿಯಾಗಿ ನೀವು ಇಂಗ್ಲಿಷ್ ಕಲಿಬಹುದು. ಓಕೆ, ಸೊ ಇಲ್ಲಿ ನಾನು ಹೇಳಿದೆ, ಇಲ್ಲಿ AN ನಾವು ಕಾಮನ್ ಆಗಿ ಆಡ್ ಇದರಲ್ಲಿ ಕಲ್ತಿರೋದನ್ನು AN ಆನ್ ಕರೆಕ್ಟ್, ಅದು ANT ಆಂಟ್, ರೈಟ್? ಬಟ್ ಇಲ್ಲಿ ಆನಿಟಿ ಬಂದಿದೆ. ಬಟ್ ಇಲ್ಲಿ ನೋಡಿ, ANT ಇದು ಆಂಟ್, ಇದು ಪದವಾಗಿ ಬಂದಾಗ ಫಸ್ಟೇ ಪದವಾಗಿ ANT ಆಂಟ್. ಆಂಟ್ ಅಂದ್ರೆ ಇರುವೆ. ಇದು ನಾನು ಫಸ್ಟ್ ಹೇಳ್ಕೊಟ್ಟಿದ್ದೀನಿ. ಓಕೆ, ANT ಬಂದಾಗ ಆಂಟ್. ಯಾವಾಗ? ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಆಂಟ್, ಆಂಟಿಕ್ವಿಟಿ, ಆಂಟಿಜನ್. ಓಕೆ, ANT ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಆಂಟ್. ಬಟ್ ಕೊನೆಯಲ್ಲಿ ಬಂದ್ರೆ ಇಲ್ಲಿ ಕೊನೆಯಲ್ಲಿ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ANT ಕೊನೆಯಲ್ಲಿ ಬಂದಿದೆ, ಇಲ್ಲೂ ANT ಕೊನೆಯಲ್ಲಿ ಬಂದಿದೆ. ನಾವು ಅದೇ ಆಂಟ್ ನ ಸ್ಟಾರ್ಟಿಂಗ್ ಅಲ್ಲಿ ಆಂಟ್ ಅಂತ ಹೇಳ್ತೀವಿ. ಓಕೆ, ಅದನ್ನೇ ಇಲ್ಲಿ ನಾವು ಆಂಟ್ ಅಂತ ಹೇಳಕ್ಕಾಗುತ್ತಾ? ಇಂಪಾರ್ಟೆಂಟ್ ಅಂತ ಹೇಳ್ತೀವಾ? ಇಲ್ಲ, ಇಂಪಾರ್ಟೆಂಟ್. ಚಂಟ್ ಅಂದ್ರೆ ಟಿ ಆದ್ಮೇಲೆ ನಿಮ್ಗೆ ಏನ್ ಸೌಂಡ್ ಬರುತ್ತೆ? ಚಂಟ್, ಇಂಪಾರ್ಟೆಂಟ್. ಸೊ ಅಂಟ್ ಕೊನೆಯಲ್ಲಿ ಬರೋ ಸೌಂಡ್ ಏನು? ಅಂಟ್, ಅಂಟ್. ಅಸಿಸ್ಟೆಂಟ್, ಅಸಿಸ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ATE. ATE ಆಕ್ಚುಲಿ ATE ಬಂದಾಗ ಎರಡು ತರ ಸೌಂಡ್ ಬರುತ್ತೆ. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಈಗ ಇದು ತಲೆ ಕೆಡಿಸ್ಕೋಬೇಡಿ. ATE ಬಂದಾಗ 8 ಅಂತ ಬರುತ್ತೆ. 8 ಅಂತ ಕಾಮನ್ ಆಗಿ ಬರುತ್ತೆ, ಅಲ್ಲದೆ ಅಟ್ ಅಂತಾನು ಬರುತ್ತೆ. 8 ATE ಬಂದಾಗ 8 ಅಟ್ ಅಂತ ಬರುತ್ತೆ. ಎಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಎಜು ATE ಕೇಟ್, ಎಜು ಕೇಟ್ 8. ಇದು ಕ್ರಿಯೇಟ್, ಕ್ರಿಯೇಟ್. ಓಕೆ, ಬಟ್ ಇಲ್ಲಿ ಅಟ್ ಎಲ್ಲಿ ಬರುತ್ತೆ ಅಂದ್ರೆ ಇದನ್ನ ಪ್ರೈವೇಟ್, ಪ್ರೈವೇಟ್ ಅಂತ ಹೇಳಲ್ಲ, ಪ್ರೈವೇಟ್, ಪ್ರೈವೇಟ್, ಪ್ರೈವೇಟ್. ನಾವು ಹೇಳಿದ್ ಪ್ರೈವೇಟ್ ಅಂತ ಹೇಳಿ, ಪ್ರೈವೇಟ್ ಕಂಪನಿ ಅಂತ ಹೇಳಿ, ಪ್ರೈವೇಟ್ ಅಲ್ಲ, ಪ್ರೈವೇಟ್. ಸೊ ಅಲ್ಲಿ ಅಟ್ ಅಂತ ಬರುತ್ತೆ. ATE ಬಂದಾಗ ಅಟ್ ಅಂತ ಬರೋ ವರ್ಡ್ಸ್ ತುಂಬಾ ಇದಾವೆ, ಅದನ್ನ ಈಗ ನೋಡೋದು ಬೇಡ. ಸೊ ATE ಬಂದಾಗ ನೀವು ಜಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಎರಡು ಸೌಂಡ್ ಇದೆ. ಕಾಮನ್ ಆಗಿ ಬರೋದು 8 ಅಂತ ಬರುತ್ತೆ, ಒಂದಷ್ಟು ವರ್ಡ್ಸ್ ಅಟ್ ಅಂತ ಬರುತ್ತೆ. ಅದರಲ್ಲಿ ಪ್ರೈವೇಟ್ ಅದೊಂದು ಪದ. ಓಕೆ, ನೆಕ್ಸ್ಟ್ ಅದೇ ತರ ANT ಆಂಟ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಆಂಟ್, ಬಟ್ ಕೊನೆಯಲ್ಲಿ ಬಂದಾಗ ಅಂಟ್, 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 ರೈಟ್? ಇಂಪಾರ್ಟೆಂಟ್, ಅಸಿಸ್ಟೆಂಟ್, ಡಿಸ್ಟೆಂಟ್. ಓಕೆ, ರೈಟ್. ನೆಕ್ಸ್ಟ್ ENT ಬಂದಾಗಲೂ ಅಂಟ್ ಅಂತಾನೆ ಹೇಳ್ಬೇಕು. ಉದಾಹರಣೆ ನೋಡಿ, ಇಲ್ಲಿ ENT, ENT, ರೈಟ್? ಓಕೆ, ಸೊ ಇಲ್ಲಿ ನಿಮ್ಗೆ ಅನ್ಸ್ಬೋದು ಇದು ಸ್ಟೂಡೆಂಟ್ ಅಲ್ವಾ, ಎಂಟ್ ಅಂತ ತಾನೇ ಬರಬೇಕು. ಆಕ್ಚುಲಿ ಅದು ಸ್ಟೂಡೆಂಟ್ ಅಲ್ಲ, ನಾವು ಅನ್ಕೊಂಡಾಗೆ DEN ಅಲ್ಲ, ಸ್ಟೂಡೆಂಟ್, ಸ್ಟೂಡೆಂಟ್, ಸ್ಟೂಡೆಂಟ್.
ಸ್ಟೂಡೆಂಟ್ ಡಿಫರೆನ್ಸ್ ಇದೆ ನೋಡಿ. ಸ್ಟೂಡೆಂಟ್, 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 ಸ್ಟೂಡೆಂಟ್ ಏನು ಡ ಅಂಟ್ ಬರುತ್ತೆ. ಸೊ ಈ ಎಂಟಿ ಬಂದಾಗ ಅಂಟ್ ಬರುತ್ತೆ, ಎಂಟ್ ಬರಲ್ಲ. ಓಕೆ ರೈಟ್. ಅದೇ ತರ ಇದು ARIAN ಬಂದಾಗ ನಿಮಗೆ ಏರಿಯನ್ ಅಂತ ಬರುತ್ತೆ. ಜಾಸ್ತಿ ವರ್ಡ್ಸ್ ಇಲ್ಲ, ಬಟ್ ಸ್ಟಿಲ್ ಅದು ಬರೋ ವರ್ಡ್ಸ್ ನಿಮಗೆ ಗೊತ್ತಿರಬೇಕು. ಏರಿಯನ್ ಇಲ್ಲಿ ನೋಡಿ, ಏರಿಯನ್, ವೆಜಿಟೇರಿಯನ್, ವೆಜಿಟೇರಿಯನ್. ಇಲ್ಲಿ ಎಲ್ಲಿದೆ ಇದು? ಏರಿಯನ್, ಲೈಬ್ರೇರಿಯನ್, ಲೈಬ್ರೇರಿಯನ್. ಜಾಸ್ತಿ ವರ್ಡ್ಸ್ ಇಲ್ಲ, ಬಟ್ ಒಂದಷ್ಟು ವರ್ಡ್ಸ್ ಇದಾವೆ, ಅದನ್ನ ಹೇಳಕ್ಕೆ ನಾವೀಗ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಏರಿಯನ್. ಓಕೆ ರೈಟ್, ಲೆಟ್ಸ್ ಕಂಟಿನ್ಯೂ. ಇದು ತುಂಬಾ ಮುಖ್ಯ, ಬಹಳ ಮುಖ್ಯ. ಇದು ಈ ಕಾಂಬಿನೇಷನ್ಸ್ ನಾನು ಇವಾಗ ಹೇಳೋ ಅಕ್ಷರಗಳು ಕಾಂಬಿನೇಷನ್ಸ್ ಬಹಳ ಮುಖ್ಯ. ಇದು ಪದೇ ಪದೇ ತುಂಬಾ ವರ್ಡ್ಸ್ ಅಲ್ಲಿ ಬರುತ್ತೆ, ಕೆಲವುದು ತುಂಬಾ ವರ್ಡ್ಸ್ ಅಲ್ಲಿ ಬರುತ್ತೆ, ಕೆಲವುದು ಒಂದಷ್ಟು ವರ್ಡ್ಸ್ ಅಲ್ಲಿ ಬರುತ್ತೆ, ಕೆಲವುದು ಸ್ವಲ್ಪ ವರ್ಡ್ಸ್ ಅಲ್ಲಿ ಬರುತ್ತೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಆಮೇಲೆ ನೀವು ಫೋನಿಕ್ಸ್ ನಾವು ಏನ್ ಹೇಳ್ಕೊಟ್ಟಿದ್ದೀನಿ, ಆ ಬ ಕ ಡ ಇದು, ಆಮೇಲೆ ಎ ಆ ಇ ಅ ಇದು ಇಲ್ಲಿ ಎಲ್ಲಾ ಕಡೆ ವರ್ಕ್ ಆಗಲ್ಲ ಅಂತಾನೆ ಹೇಳ್ತಾ ಇರೋದು ನಾನು. 70% ಬರುತ್ತೆ, ಬಟ್ ಇಲ್ಲಿ ಕೊನೆಯಲ್ಲಿ ಬಂದಾಗ ಅಷ್ಟು ಚೇಂಜಸ್ ಆಗೋದನ್ನ ನಾವು ಅಬ್ಸರ್ವ್ ಮಾಡಿ. ಈಗ TION. ಸೊ TI ಏನು? ಟಿ, ಟಿಪ್, ಟಿಮ್, ಟಿನ್, ಟಿ. ON ಏನು? ಆನ್, ON ಆನ್. ಸೊ ಅವು ಎರಡು ಸೇರಿ ಏನಾಗುತ್ತೆ, ಎರಡನ್ನು ಕೂಡಿಸಿದಾಗ ಏನಾಗುತ್ತೆ? ಟಿಯಾನ್ ಅಂತ ಆಗ್ಬೇಕು ತಾನೆ, ಟಿಯಾನ್. ರೈಟ್. ಸೊ ಟಿಯಾನ್ ಅಂತ ಹೇಳಲ್ಲ, ಅದನ್ನ ನಾವು 4 ಅಕ್ಷರ ಒಟ್ಟಿಗೆ ಒಂದೇ ಸಿಲಬಲ್ ಅಲ್ಲಿ ಹೇಳಿ ಮುಗಿಸೋದೇನು? ಷನ್. ಓಕೆ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ, ಈ ತರ ಕೊನೆಯಲ್ಲಿ ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಲೈನ್ ಹಾಕಿರೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬಾ ಜನ ಹಿಂಗೆ ಕನ್ಫ್ಯೂಸ್ ಮಾಡ್ಕೋತೀರಾ. ಕೊನೆಯಲ್ಲಿ ಬರುವಂತದ್ದು ಸಫಿಕ್ಸ್ ಇವೆಲ್ಲ ಏನು? ಬಾಲ ಸಫಿಕ್ಸ್. ಓಕೆ. ಸೊ TION ಬಂದಾಗ ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, AC ನಮಗೆ ಗೊತ್ತು, ಆಡ್. ACTION ಆಕ್ಷನ್, ಆಕ್ಷನ್. ಇದು NATION ನೇಷನ್, ನೇಷನ್. NA ನಾ ಅಲ್ವಾ? ನೀವು ಹೇಳಿದ್ರೆ NA ಸರ್ ನಾ ಅಲ್ವಾ? ಹೌದು. ಆದ್ರೆ TION ಮುಂದೆ ನಮಗೆ ವೊವೆಲ್ ಬಂದ್ರೆ ಅದನ್ನ ನಾವು ಲಾಂಗ್ ವೊವೆಲ್ ಮಾಡ್ತೀವಿ, ಎಕ್ಸೆಪ್ಟ್ ಐ. ಇದೇ ಒಂದು ರೂಲ್ ಇದೆ, ಇಲ್ಲೇ ತೋರಿಸ್ತೀನಿ ನನಗೆ. ಹೀಗೆ ಇಲ್ಲೇ ಇದೆ ನೋಡಿ. ಸೊ ಏಷನ್ ಅಂತ ಬಂದಾಗ ಯಾವಾಗಲೂ ನಾವು ATION ಅಂತ ಬಂದಾಗ ಏಷನ್ ಅಂತಾನೆ ಹೇಳ್ಬೇಕು, ಎಕ್ಸೆಪ್ಟ್ ಒನ್ ವರ್ಡ್. ಒಂದೇ ಪದದಲ್ಲಿ ನಿಮಗೆ ರಾಷನ್ ಅಂತ ಬರುತ್ತೆ, RATION. ಸೊ TION ಅಲ್ಲಿ ಎಂಡ್ ಆಗುತ್ತೆ. ಇದು ರೇಷನ್ ಅಲ್ಲ, ರಾಷನ್. ರೇಷನ್ ಅಂತ ಹೇಳ್ಬೋದು, ಬಟ್ ರಾಷನ್ ಕರೆಕ್ಟ್ ಆನ್ಸರ್, ಕರೆಕ್ಟ್ ಪ್ರೊನೌನ್ಸಿಯೇಷನ್. ಓಕೆ, ರಾಷನ್. ಅದೇ ನಾವು ರೇಷನ್ ಅಂತ ಹೇಳ್ತೀವಿ, ರೇಷನ್ ಕಾರ್ಡ್, ಮನೆಯಲ್ಲಿ ರೇಷನ್ ಇಲ್ಲ, ಅದು ಆಕ್ಚುಲಿ ರಾಷನ್ ಅಂತ ಹೇಳ್ಬೇಕು. ರೇಷನ್ ಇಸ್ ಆಲ್ಸೋ ಓಕೆ, ಬಟ್ ರಾಷನ್ ಇಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಓಕೆ. ಸೊ ಇಲ್ಲಿ ಈ ಒಂದು ಪದದಲ್ಲಿ ಮಾತ್ರ ನಾವು ATION ಬಂದಿದೆ, ಏಷನ್ ಅಂತ ಹೇಳಲ್ಲ, ಆಕ್ಷನ್ ಅಂತ ಹೇಳ್ತೀವಿ. ಉಳಿದ ಎಲ್ಲಾ ಪದಗಳಲ್ಲೂ ನಿಮಗೆ ಏಷನ್ ಅಂತಾನೆ ಹೇಳ್ಬೇಕು. ಎಲ್ಲಿ ಉದಾಹರಣೆಗೆ ಇಲ್ಲಿ ನೋಡಿ, ಇನ್ಫಾರ್ಮೇಶನ್, ಇಲ್ಲಿ ಏಷನ್. ST ಏನು? ಸ್ಟೇ. STA ಸ್ಟಾ ಇರ್ಬೋದು, ಬಟ್ ಇಲ್ಲಿ TION ಪಕ್ಕದಲ್ಲಿ ಎ ಬಂದಿರೋದ್ರಿಂದ ಏಷನ್ ಆಗುತ್ತೆ. ಓಕೆ. ಸೊ ಸ್ಟೇಷನ್, ಸ್ಟೇಷನ್ ಕಾಮನ್ ವರ್ಡ್ ಎಲ್ಲ ನೋಡಿರ್ತೀರ ನೀವು. ಸ್ಟೇಷನ್, ಸ್ಟೇಷನ್ ಆಗಲ್ಲ, ಸ್ಟೇಷನ್. ಓಕೆ. ಅದೇ ತರ OTION ಓಷನ್. ಓನ ನಾವು ಓ ಅಂತ ಹೇಳ್ತೀವಿ, ಆ ಅಂತ ಹೇಳಲ್ಲ. ಯಾಕೆ? ಅದು TION ಪಕ್ಕದಲ್ಲಿ ಬಂದಿದೆ, ಓಷನ್. ಉದಾಹರಣೆಗೆ ಓಷನ್, ಮೋಷನ್. ಮೋಷನ್, ಇಮೋಷನ್, ಲೋಷನ್. ಓಕೆ. ನೆಕ್ಸ್ಟ್ ಇಲ್ಲಿ UTION ಬಂದಿದೆ. ಸೊ TION ಪಕ್ಕದಲ್ಲಿ ವಾವೆಲ್ ಇದ್ರೆ ಅದು ಲಾಂಗ್ ವಾವೆಲ್ ಆಗುತ್ತೆ. ಇದು ಯೂಷನ್ ಏನಾಗುತ್ತೆ? UTION ಯೂಷನ್. ಎಕ್ಸಾಂಪಲ್, ಸೊಲ್ಯೂಷನ್, ಸೊಲ್ಯೂಷನ್, ಪೊಲ್ಯೂಷನ್, ಪೊಲ್ಯೂಷನ್. ಸೊ ಬಹಳ ಪದಗಳು ಬರ್ತವೆ ಈ ತರ. ಅದಕ್ಕೆ ನೀವೇನ್ ಮಾಡ್ಬೇಕು, ಇದನ್ನ ನಾವು ಪ್ರಾಕ್ಟೀಸ್ ಮಾಡಿ, ಅಕ್ಷರಗಳ ಜೊತೆಗೆ ಸ್ಪೆಲ್ಲಿಂಗ್ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು. UTION ಯೂಷನ್, UTION ಯೂಷನ್, UTION ಯೂಷನ್, UTION ಯೂಷನ್. ಈ ತರ ಪದೇ ಪದೇ ಹೇಳೋದ್ರಿಂದ ಸೊಲ್ಯೂಷನ್, ಸೊಲ್ಯೂಷನ್. ಸೊ ನೀವು ಹೆಂಗ್ ಗೊತ್ತಿಲ್ಲ ಇದನ್ನ ಪ್ರಾಕ್ಟೀಸ್? SOL UTION ನಿಮಗೆ ಬಾಯ್ಪಟ್ಟ ಆಗಿರುತ್ತೆ, ಏನಂತ? ಯೂಷನ್. ಸೊ ಇದನ್ನ ಮಾತ್ರ ಓದಿದ್ರೆ ಸಾಕು ನೀವು, ಸೊಲ್ಯೂಷನ್, ಸಿಂಪಲ್. ಓಕೆ. ನೆಕ್ಸ್ಟ್ ನೋಡಿ, ಈ ಬಂದಾಗ ನಾನು ಹೇಳಿದೆ TION ಪಕ್ಕದಲ್ಲಿ ಹಿಂದೆ ಈ ಬಂದಾಗ ಅದನ್ನ AEIOU, ಐ ಬರಲ್ಲ, TION ಈಶನ್, ಈಶನ್. ಜಾಸ್ತಿ ವರ್ಡ್ಸ್ ಇಲ್ಲ, ಒಂದು 4-5 ವರ್ಡ್ಸ್ ಇದಾವೆ. ಕಂಪ್ಲೀಷನ್, ಕಂಪ್ಲೀಷನ್, ಕಂಪ್ಲೀಷನ್. ಡಿಲೀಷನ್, ಈಶನ್, ಡಿಲೀಷನ್, ಡಿಲೀಷನ್. ಕಂಪ್ಲೀಷನ್, ಕಂಪ್ಲೀಷನ್.
ದೊಡ್ಡ ದೊಡ್ಡ ಪದಗಳು ಓದಲಿಕ್ಕೆ ನಿಮಗೆ ಇದೇ ಸಹಾಯ ಮಾಡೋದು. ಸಫಿಕ್ಸ್ ಅಂಡ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳುವಂಥದ್ದು, ಅದು ಸಪರೇಟ್ ಪಾಠ ಮಾಡ್ತೀನಿ. ಪ್ರಿಫಿಕ್ಸ್ ಅಲ್ಲಿ ಜಾಸ್ತಿ ಸಮಸ್ಯೆ ಆಗಲ್ಲ, ಸಫಿಕ್ಸ್ ಅಲ್ಲಿ ನಮಗೆ ಜಾಸ್ತಿ ಸಮಸ್ಯೆ ಇದೆ. ನೆಕ್ಸ್ಟ್ ಇನ್ನೊಂದು ITION. ಸೊ A O ಇದೆ, U ಇದೆ, E ಇದೆ, I ಇದೆ. ಐ ಬಂದಾಗ ನಾವು ಐನ ಐ ಅಂತ ಹೇಳಲ್ಲ, ಐನ ಐ ಅಂತ ಹೇಳಲ್ಲ, ಐನ ಇ ಅಂತ ಹೇಳ್ತೀವಿ. ಇಷನ್ ಇಷನ್. ಉದಾಹರಣೆಗೆ ಕಂಡಿ, ಇಲ್ಲಿ ಇ ಇದೆ ನೋಡಿ, ಕಂಡೀಷನ್ ಕಂಡೀಷನ್. ಪೊಸಿಷನ್ ಪೊಸಿಷನ್ ಪೊಸಿಷನ್. ಆಮೇಲೆ SSION. ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ, ನಿಮಗೆ ತುಂಬಾ ಕಡೆ ಶನ್ 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 ಅಂತಾನೆ ಬಂದಿದೆ. ಶನ್ 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 ಅಂತಾನೆ ಬಂದಿದೆ ಅಲ್ವಾ? ಬಟ್ ಇಲ್ಲಿ ಎಲ್ಲದಕ್ಕೂ TION ಹಾಕಿದೀವಿ. ನೆಕ್ಸ್ಟ್ ಮುಂದೆ ಶನ್ ಅಂತಾನೆ ಬರುತ್ತೆ, ಅದರಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಅಬ್ಸರ್ವ್ ಮಾಡಿ. ಇಷ್ಟೊತ್ತು ನಾವು TION ಶನ್ ಅಂತ ಅನ್ಕೊಂಡಿದ್ವಿ ಅಲ್ವಾ? ಸೊ TION ಶನ್, TION ಶನ್, ಶನ್ ಶನ್, ಈ TION ಶನ್, TION ಶನ್. ಓಕೆ, ಆದ್ರೆ ನಿಮಗೆ ಮತ್ತೆ ಹೋಗ್ತಾ ಹೋಗ್ತಾ TION ಮಾತ್ರ ಶನ್ ಆಗಿರಲ್ಲ. TION ಮಾತ್ರ ಶನ್ ಅಲ್ಲ. ಇಂಗ್ಲಿಷ್ ಅಲ್ಲಿ ಶನ್ ಅನ್ನೋ ಉಚ್ಚಾರಣೆಗೆ, ಶನ್ ಅನ್ನೋ ಉಚ್ಚಾರಣೆಗೆ 11 ತರಹದ ಕಾಂಬಿನೇಷನ್ ಇದೆ. 11 ತರಹದ ಕಾಂಬಿನೇಷನ್, ಸ್ಪೆಲ್ಲಿಂಗ್ ಕಾಂಬಿನೇಷನ್ 11 ತರ ಇದೆ. ಓಕೆ, ಸೊ SION ಬಂದ್ರು ಏನ್ ಹೇಳ್ಬೇಕು? ಶನ್. ಉದಾಹರಣೆಗೆ SION ಅಲ್ಲ, ಡಬಲ್ SION. ಫಸ್ಟ್ ಇದು ನೋಡೋಣ, ಶನ್ ಶನ್. ಸೊ ಇದು ಶನ್ ಶನ್, TION ಶನ್, SSION ಶನ್. ಎಲ್ಲಿ ಬರುತ್ತೆ? ಕಂಡೀಷನ್ TION, ಮಿಷನ್ ಮಿ ಶನ್, ಮಿಷನ್. ಸೊ ಇದು ಜಾಸ್ತಿ ವರ್ಡ್ಸ್ ಇಲ್ಲ. SSION ಅಲ್ಲಿ ಬರುವಂತ ವರ್ಡ್ಸ್ ಬಹಳ ಕಡಿಮೆ ಇದೆ. ಒಂದು ನಿಮಗೆ 12 ವರ್ಡ್ಸ್ ಇದಾವೆ. ಅದು ಯಾವ್ದಾವ್ದು ಅಂತ ನಾನು ಹೇಳ್ತೀನಿ. ಈಗ ಪ್ಯಾಷನ್ 2 ವರ್ಡ್ಸ್ ಹೇಳಿದೆ, ಉಳಿದಿರೋದು ಆಮೇಲೆ ನೆಕ್ಸ್ಟ್ ಇನ್ಯಾವಾಗಲಾದ್ರೂ ಹೇಳ್ಕೊಡ್ತೇನೆ. ಮಿಷನ್, ಪ್ಯಾಷನ್. ಸೊ ಪ್ಯಾಷನ್ ಅಂತ ಹಿಂಗಿದೆ ಅಂತ ಹೇಳ್ಬಿಟ್ಟು PATION. PATION ಬಂದಾಗ ನಿಮಗೆ ಏನಾಗುತ್ತೆ ಇಲ್ಲಿ? ಇದನ್ನ ಹೆಂಗ್ ಓದ್ತೀವಿ ನಾವು? ಪೇಷನ್. ಯಾಕೆ? A ಬಂದಾಗ ನಾವು TION ಹಾಕ್ತೀವಿ. ಇಲ್ಲಿ I ಬಂದಿದೆ, ಮಿಷನ್. ಹಾಗಾದ್ರೆ ನಾವು MITION ಹಾಕ್ಬೋದಲ್ವಾ? ಇಲ್ಲ. ಸೊ ಇದು ಕೆಲವು ವರ್ಡ್ಸ್ SSION ಅಲ್ಲೇ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು SION. SION ಸಫಿಕ್ಸ್ ಅದು. ಇಲ್ಲಿ ನೋಡಿ, SION ಟೆನ್ಷನ್, ಟೆನ್ಷನ್, ಪೆನ್ಷನ್, ಪೆನ್ಷನ್. ಸೊ SION ಬಂದಾಗ ಯಾಕೆ ನಾವು ಟೆನ್ಷನ್, ಮೆನ್ಷನ್ ಬೇರೆ, ಟೆನ್ಷನ್ ಬೇರೆ, ಸ್ಪೆಲ್ಲಿಂಗ್ ಒಂದೇ, ಉಚ್ಚಾರಣೆ ಒಂದೇ ತರ ಇದೆ, ಒಂದೇ ಅಕ್ಷರ ಚೇಂಜ್. ಟೆನ್ ಮೆನ್ ಇದು ಚೇಂಜ್ ಮಾಡೋದು, ಬಟ್ ಸ್ಪೆಲ್ಲಿಂಗ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ಅದು ಇರೋದೇ ಹಾಗೆ. ಓಕೆ, ಸೊ SION ಗೆ ಇನ್ನೊಂದು ಸೌಂಡ್ ಇದೆ, ಜನ್ ಜನ್. ಇದು ಯಾವುದು? ಉದಾಹರಣೆ ನೋಡಿ, ಇದು ವಿಷನ್ ಅಲ್ಲ, ವಿಷನ್. ಜ ಜ ವಿಷನ್. ಸಿಂಪಲ್ ವರ್ಡ್ ಅಂದ್ರೆ ಡಿವಿಷನ್. ಡಿವಿಷನ್ ಕೇಳಿದ್ರೆ ಡಿಸಿಷನ್, ಡಿಸಿಷನ್, ಡಿವಿಷನ್, ವಿಷನ್. ಇದರಲ್ಲಿ ಬರೋ ಸೌಂಡ್ ನೋಡಿ, ಜ ಜ ಜ. ಅದು ನಮ್ಮ ಕನ್ನಡದಲ್ಲೂ ಇಲ್ಲ. ಮೆಜರ್, ಪ್ಲೆಜರ್, ಡಿವಿಷನ್, ಡಿಸಿಷನ್, ವಿಷನ್, ಜ ಜ ಜ. ಡಿವಿಷನ್ ಎಲ್ಲರೂ ಕೇಳಿರ್ತೀರಾ, ಡಿವಿಷನ್. ಅದೇ ಸೌಂಡ್, ಜ ಸೌಂಡ್ ಇಲ್ಲ ಹಾಕ್ಬೇಕು. ವಿಷನ್, ಡಿಸಿಷನ್, ಡಿವಿಷನ್. ಓಕೆ, ಮತ್ತೆ JION ಬರುತ್ತೆ. JION ಜನ್ ಅಂತ ಬರುತ್ತೆ. ನಿಮಗೆ ವಿಚಿತ್ರ ಅಂತ ಅನ್ಸುತ್ತಿದೆಯಲ್ಲ, JION ಅಲ್ಲ, GION. GIGON ಆನ್, ಜಿಯಾನ್ ಆಗ್ಬೇಕಲ್ವಾ? ಇವ್ರು ಯಾಕೆ ಹಿಂಗೆ ಹೇಳ್ತೀರಂತೆ? ಜನ್ ಅಂತ ಹೇಳ್ಬೇಕು, ಜನ್. ಉದಾಹರಣೆಗೆ ರೀಜನ್, ರೀಜನ್, ರಿಲಿಜನ್, ರಿಲಿಜನ್. ಜಾಸ್ತಿ ವರ್ಡ್ಸ್ ಇಲ್ಲ, ಬಟ್ ಅದು ಗೊತ್ತಿರ್ಬೇಕು ನಮಗೆ. ರೀಜನ್, ರಿಲಿಜನ್. ಸೊ ಸೊ GION ಆನ್, ಜಿಯಾನ್ ಅಲ್ಲ, ರಿಲಿಜನ್, ರಿಲಿಜನ್. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಮತ್ತದೇ ಶನ್ ಬಂತು ಅಲ್ವಾ? ಶನ್. CIAN ಶನ್. CI. ನೀವು ಹೇಳ್ತೀರಾ ಈಗ, ಸರ್ ನೀವು ಹೇಳಿದ್ರಿ ಸಿ ಮುಂದೆ ಐ ಬಂದ್ರೆ ಸಿ ನ ಸಿ ಅಂತ ಹೇಳ್ಬೇಕು. ಬಟ್ ಸಿ ಮುಂದೆ ಐ ಮಾತ್ರ ಅಲ್ಲ, ಏನು ಇದೆ ಅಲ್ಲಿ? CIA ಇದೆ. ಸೊ ಶಿಯಾ ಆಗಲ್ಲ. ಸೊ ಸಿ ಮುಂದೆ ಐ ಬಂದಾಗ ನಮಗೆ ತುಂಬಾ ಕಡೆ ಸಿ ಅಂತ ಬರುತ್ತೆ, ಬಟ್ ಒಂದಷ್ಟು ಕಡೆ ಅಂದ್ರೆ CIA ಬಂದಾಗ ಕಾಮನ್ ಆಗಿ ನಮಗೆ ಶ ಅಂತ ಪ್ರೊನೌನ್ಸಿಯೇಷನ್ ಬರುತ್ತೆ, ಶ. ಸೊ ಅದನ್ನ ನಾವು ಶನ್ ಅಂತ ಹೇಳಿ, CIAN ಶನ್, CIAN ಶನ್. ಈ ತರ ಪ್ರಾಕ್ಟೀಸ್ ಮಾಡಬೇಕು. ಶನ್ ಇಲ್ಲಿ ಬರುತ್ತೆ. ಪಾಲಿಟಿಷಿಯನ್, ಪಾಲಿಟಿಷಿಯನ್, ಟೆಕ್ನಿಷಿಯನ್, ಟೆಕ್ನಿಷಿಯನ್. ಸೊ CIAN ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ಇದು ಕೆಲಸ, ಹುದ್ದೆ ಅಥವಾ ಪ್ರೊಫೆಷನ್. ಪಾಲಿಟಿಷಿಯನ್ ಅಂದ್ರೆ ಒಂದು ಪ್ರೊಫೆಷನ್, ರಾಜಕಾರಣಿ. ಟೆಕ್ನಿಷಿಯನ್ ಅಂದ್ರೆ ಒಂದು ಪ್ರೊಫೆಷನ್. ಟೆಕ್ನಿಷಿಯನ್ ಅಂದ್ರೆ
ತಂತ್ರಜ್ಞಾನಿ ಅಲ್ಲ ತಂತ್ರ ಏನಂತೀವಿ ನಾವು, ತಾಂತ್ರಿಕ ಟೆಕ್ನಿಕಲ್ ಕೆಲಸ ಮಾಡೋರು. ಅದು ಎಲೆಕ್ಟ್ರಿಕಲ್ ಕೆಲಸ, ಶನ್ ರೈಟ್. ಆಮೇಲೆ ಪೀಡಿಯಾಟ್ರಿಷಿಯನ್ ರೈಟ್, ಅಲ್ಲೆಲ್ಲ ಶನ್ ಅಂತ ಬರುತ್ತೆ ನಿಮಗೆ. ಓಕೆ, ಸೊ ಇನ್ನು SHION ಬರೋದು ಎರಡೇ ಪದ. SHION ಬಂದ್ರೆ ಎರಡೇ ಪದ, ಒಂದು ಕುಶನ್, ಆಮೇಲೆ ಇನ್ನೊಂದು ಫ್ಯಾಷನ್. ಇಲ್ಲೇ ಇರಬೇಕು, SHION ಕುಶನ್ ಫ್ಯಾಷನ್ ಇವೆರಡೇ ಪದ SHION ಅಲ್ಲಿ ಬರೋದು. ಓಕೆ, ಎರಡೇ ಪದ ಬರೋದು. ಶನ್ ಇದೆ, ಎರಡೇ ಪದ. CION ಇದು ಜಾಸ್ತಿ ಇಲ್ಲ, ಇದು ಎರಡೇ ಪದ ಬರೋದು ನಿಮಗೆ. ಒಂದು ಸಸ್ಪಿಷನ್, ಕೋವರ್ಷನ್ ಅಂತ ಬರುತ್ತೆ, ಎರಡು ಪದ ಬರುತ್ತೆ. ಸೊ ಇದು ಎರಡೇ ಪದ ಬರೋದು, ಜಾಸ್ತಿ ಬರೋದು. ಆದ್ರೆ ಅದನ್ನ ಓದಕ್ ಗೊತ್ತಿರ್ಬೇಕಲ್ವಾ, ಬಂದ್ರು ಓದಕ್ ಗೊತ್ತಿರ್ಬೇಕು. ಇದು ಅಷ್ಟೇ ನೋಡಿ, ಕ್ಷನ್ ಅಂತ ಬರುತ್ತೆ. ಕ್ಷನ್ ಇದು ಜಾಸ್ತಿ ಸೌಂಡ್ ಇಲ್ಲ, ಎರಡು ವರ್ಡ್ಸ್ ಬರ್ತಿದ್ದು, ಕಂಪ್ಲೆಕ್ಷನ್, ಕ್ರೂಸಿಫಿಕ್ಷನ್. ಓಕೆ, ಇದು ಎರಡೇ ವರ್ಡ್ಸ್ ಬರುತ್ತೆ, ಜಾಸ್ತಿ ಬರಲ್ಲ, 2 ವರ್ಡ್ಸ್. ಓಕೆ, ನೆಕ್ಸ್ಟ್ ನಿಮಗೆ ನೋಡಿ TI ಬಂದಾಗ ಏನ್ ಹೇಳ್ತೀವಿ ನಾವು, ಟಿಪ್, ಟಿನ್ ಆಗ್ಲೇ. ಬಟ್ TIOUS ಇದು ನೋಡಿ, ನಾವು ಒಂದೊಂದೇ ಅಕ್ಷರ ಓದಕ್ ಟ್ರೈ ಮಾಡ್ಬೇಡಿ ಇಲ್ಲಿ, ಯಾಕೆಂದ್ರೆ ಇದು ಕೊನೆಯಲ್ಲಿ ಬರುವಂತದ್ದು, ಲಾಸ್ಟ್ ಅಲ್ಲಿ ಬರುತ್ತೆ. ಈ ತರ ಡಿಫ್ರೆಂಟ್ ಆಗಿರೋದು, ವಿಚಿತ್ರವಾಗಿ ಬರೋದನ್ನೆಲ್ಲ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು, ಬಾಯ್ಪಾಠ ಮಾಡಬೇಕು. TIOUS ಶಸ್, TIOUS ಶಸ್, TIOUS ಶಸ್ ಒಂದು 5 ಸಲ ಹೇಳಿ, 3 ಸಲ ಬರೀರಿ, ಬಂದ್ಬಿಡುತ್ತದೆ ಈಸಿಯಾಗಿ. ಅದೇ ತರ ಎಕ್ಸಾಂಪಲ್ ನೋಡಿ, ಆಂಬಿಷಸ್. ಫಸ್ಟ್ ಬೇಸಿಕ್ ಲೆವೆಲ್ ನಾನು ಹೇಳಿದಲ್ಲಿ AM ಸ್ಟಾರ್ಟಿಂಗ್ ಅಲ್ಲಿ ಇದೆಯಾ, BIB ಸ್ಟಾರ್ಟಿಂಗ್ ಅಲ್ಲಿ, ಬಿ ಇದೆಯಾ, ಉಳಿದಿರೋದು ಇದು ಸಫಿಕ್ಸ್. ಅದನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಅರ್ಥ ಆಗ್ತಿದ್ಯಾ? ಇಂಗ್ಲಿಷ್ ಪದ ಓದ್ಬೇಕಾದ್ರೆ ನಾವು ಇದನ್ನೇ ಇಲ್ಲಿ ತನಕ ಓದಕ್ಕಾಗಲ್ಲ, ಕೆಲವು ಪದಗಳು ಓದ್ಬೋದು ಅಷ್ಟೇ, ಎಲ್ಲಾ ಪದಗಳು ಓದಕ್ಕಾಗಲ್ಲ. ಸೊ ಡಿಫ್ರೆಂಟ್ ಆಗಿರೋದು TIOUS ಬಂದ ತಕ್ಷಣ ನೀವು ಅನ್ಕೋಬೇಕು ಅದು ಅಲ್ಲಿ ಟಿ ಬರಲ್ಲ, ಶಸ್ ಅಂತ ಬರುತ್ತೆ, ಒಟ್ಟಿಗೆ ಓದ್ಬಿಡ್ಬೇಕಂದ್ರೆ TIOUS ಶಸ್. ಅಥವಾ ನೀವು ಇದನ್ನ ಒಂದೊಂದೇ ಅಕ್ಷರ ಓದೋದ್ರೆ ಏನಾಗುತ್ತೆ, TIT ಓದು TIOUS TIOS ಅಂತ ಆಗುತ್ತೆ, ವಿಚ್ ಇಸ್ ರಾಂಗ್. TIOS ಅಲ್ಲ, ಶಸ್. ಓಕೆ, ಹಾಗೆ ಇಲ್ಲಿ AU ಬಂದಾಗ ಅಂತ ಹೇಳಬೇಕು ಅಂತ ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ರೈಟ್? ಸೊ TI ಶಸ್, ಈ ತರ ಓದು. ದೊಡ್ಡ ಪದಗಳನ್ನ ಇದೇ ತರ ಓದಬೇಕು. ಓಕೆ, ನೆಕ್ಸ್ಟ್ ಅದೇ ತರ TIOUS ಶಸ್, CIOUS ಕೂಡ ಶಸ್. ಸೊ ಅದು ಹೇಗೆ ಗೊತ್ತಾಗುತ್ತೆ ನಮಗೆ? ಅದು ನಾವು ಹೇಗೆ ಗೊತ್ತಾಗುತ್ತೆ ಅಂತ ನೋಡಕ್ ಹೋದ್ರೆ ತುಂಬಾ ಡೀಪ್ ಆಗಿ ನಾವು ರಿಸರ್ಚ್ ಮಾಡ್ಬೇಕಾಗುತ್ತೆ, ಡೀಪ್ ಆಗಿ ಕಲಿಬೇಕಾಗುತ್ತೆ, ಅಷ್ಟು ಅವಶ್ಯಕತೆ ಇಲ್ಲ. TIOUS ಬಂದ್ರೆ ಶಸ್ ಅಂತ ಓದ್ರಿ, CIOUS ಬಂದ್ರೆ ಶಸ್ ಅಂತಾನೆ ಓದ್ರಿ. ಓಕೆ, ಸೊ ಅಲ್ಲಿ ಬರಿಬೇಕಾದ್ರೆ ನಾವು ಯಾವ್ದು ಬರಿಬೇಕು, C ಬರಿಬೇಕಾ, T ಬರಿಬೇಕಾ ಅನ್ನೋದು. ಇದರಲ್ಲಿ CIOUS ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ, ಇದರಲ್ಲಿ ಜಾಸ್ತಿ ವರ್ಡ್ಸ್ ಇರೋದು. ಓಕೆ, ಇದರಲ್ಲಿ ಇರೋದು ವರ್ಡ್ಸ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಉಳಿದ ಕಡೆ ನಿಮಗೆ ಶಸ್ ಅಂತ ಬಂದ್ರೆ ಅದು ರೀಸನ್ ಇದೆ, ಎಲ್ಲಿ ಬಂದಾಗ ನಾವು ಶಸ್ ಅಂತ ಹಾಕ್ಬೇಕು ಅನ್ನೋದು. ಅದನ್ನ ಸ್ವಲ್ಪ ಸ್ಪೆಲ್ಲಿಂಗ್ ರೂಲ್ಸ್ ಎಲ್ಲ ನೋಡ್ಕೊಂಡು ನಮಗೆ ಗೊತ್ತಾಗುತ್ತೆ. ಈಗ CIOUS ನೋಡಿ, ಈಗ ಬೇಸಿಕ್ ಲೆವೆಲ್ ನಾನು ಹೇಳಿದ ಬೇಸಿಕ್ ಲೆವೆಲ್ ಏನು, DE ಡೆ, ಎಲ್ಲಿ ಡೆಲಿ, ಡೆಲಿ, ಹೌದಾ? ಇದು ಬೇಸಿಕ್ ಲೆವೆಲ್. ಸ್ಟಾರ್ಟಿಂಗ್ ಅಲ್ಲಿ DE ಡೆ ಬಂದಿದೆ, LIL ಬಂದಿದೆ, ಕೊನೆಯೇನು ಶಸ್. ಸೊ ಈ ಪದ ಓದ್ಬೇಕಾದ್ರೆ ನಾವು ಏನು ಯೂಸ್ ಮಾಡಬೇಕು, ಫಸ್ಟ್ ಎರಡು ಬ್ಲೆಂಡಿಂಗ್, ಇದು ಸಫಿಕ್ಸ್. ಓಕೆ, ಡೆಲಿಷಸ್, ನೀವು ನೋಡ್ಬಿಟ್ಟು ಆಮೇಲೆ ಡೆಲಿಸಿಯಾಸ್ ಅಂತ ಓದೋದಲ್ಲ, CIOU ಇಸ್ ಆಲ್ವೇಸ್ ಶಸ್. ಹಾಗೆ ನೋಡಿ PRE ಪ್ರೆ, ಸಿಂಪಲ್, ಪ್ರೆ ಶಸ್, ಪ್ರೆಷಸ್, ಡೆಲಿಷಿಯಸ್, ಪ್ರೆಷಸ್. ಓಕೆ, ನೆಕ್ಸ್ಟ್ ಬಹಳ ಇದರಲ್ಲಿ ಇದನ್ನು ತುಂಬಾ ಫೋಕಸ್ ಮಾಡಬೇಕು. ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಇದು ನಮಗೆ ಕರೆಕ್ಟ್ ಆಗಿ ಸಿಕ್ಬಿಟ್ರೆ ಮುಂದೆ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಓದ್ತೀವಿ, ದೊಡ್ಡ ಸೆಂಟೆನ್ಸ್ ಓದ್ತೀವಿ. ನಿಮ್ಮಲ್ಲಿ ಕೆಲವರು ಹೇಳ್ತೀರಾ ಸರ್ ನನಗೆ ಸಣ್ಣ ಪದಗಳು ಓದಕ್ಕೆ ಬರುತ್ತೆ, ದೊಡ್ಡ ಪದಗಳು ಓದಿಕ್ ಬರಲ್ಲ. ಕಾರಣ ಇಷ್ಟೇ, ಇದೆಲ್ಲ ನಿಮ್ಗೆ ಗೊತ್ತಿಲ್ಲ. ಸಿಂಪಲ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿದ್ರೆ ಮುಂಚೆಯಿಂದ ಈಸಿಯಾಗಿ ಓದ್ಬೋದಿತ್ತು. ಏನ್ ಮಾಡ್ತೀರಾ ಮಧ್ಯದಲ್ಲಿ ಈ ತರ ಇದು ಇಷ್ಟು ದೊಡ್ಡದಿದೆಯಲ್ಲ ಹೆಂಗ್ ಓದೋದು, ಅಥವಾ ಇದಿಷ್ಟು ದೊಡ್ಡದಿದೆಯಲ್ಲ ಹೆಂಗ್ ಓದೋದು ಅಂತ ನೋಡ್ತೀರಾ. ಇದು ಏನೋ ಓದ್ಬಿಡೋದು, ಮುಗಿಸ್ಬಿಟ್ಟು ಏನೋ ಓದ್ಬಿಡೋದು, ನೋಡಲ್ಲ, ನಾವು ಅಬ್ಸರ್ವ್ ಮಾಡಲ್ಲ, ಅಲ್ಲಿ ಏನಿದೆ ಅಂತ ನೋಡಲ್ಲ. ಈಗ ಇಲ್ಲಿ ಸಫಿಕ್ಸ್ ಅಂತ ಏನಿದೆ, ಇದು ಇದೇ ದೊಡ್ಡ ಪದ ಅಲ್ಲ ಬಿಡಿ, ಅದು ನಾನು ಹೇಳ್ತಾ ಇರೋದು. ಇಲ್ಲಿ ನಾನು ಹೇಳ್ತಾರೆ ಟಿಪ್ ಹೇಳಿದಲ್ಲ, ಟಿಪ್ ಇದು ಮೊದಲೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಟಿಪ್. ಓಕೆ ಅಲ್ವಾ, ಕ್ರಿಯೇಟಿವ್. ಸೊ ಇಲ್ಲಿ ಇದು ಆಕ್ಚುಲಿ ಕ್ರಿಯೇಟ್ ಅಂತ ಬಂದಿರೋದನ್ನ ಟಿಪ್ ಹಾಕಿರೋದು, ಕ್ರಿಯೇಟಿವ್. ಟೈಮ್ ಆಗಿ ಹೋಗ್ತಾ ಅಷ್ಟು ಬೇಗ. ಕ್ರಿಯೇಟಿವ್. ಸೊ ಟಿಪ್ ಗೊತ್ತು, ಟಿಪ್ ಹೇಳಿದ್ರೆ ಆಕ್ಟಿವ್, ಕ್ರಿಯೇಟಿವ್. ಅದೇ ತರ ಬಹಳ ವರ್ಡ್ಸ್ ಇದಾವೆ.
ಹಾಗೆ ಇಲ್ಲಿ SIVE ಸಿವ್ ಸಿವ್ SIVE ಸಿವ್ SIVE ಸಿವ್ SIVE ಸಿವ್ ಒಂದ್ಸಲ ಬರೆಯೋದು, ಒಂದೆರಡು ಸಲ ಬರೆಯೋದು, ಸಿವ್ ಸಿವ್ ಸಿವ್. ಓಕೆ, ಅದೇ ಇಲ್ಲಿ MAS ಮ್ಯಾಸಿವ್ ಮ್ಯಾಸಿವ್, ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್. ಇದು ಕಲ್ತಿದ್ದೀರಲ್ವಾ? EX ನಿಮಗೆ ಎಕ್ಸ್ ಅಂತ ಹೇಳಕ್ ಬರುತ್ತಲ್ವಾ? ಅದರಲ್ಲಿ ಎಕ್ಸ್ ಆಕ್ಸ್ ಎಲ್ಲ ಕಲ್ತಿದ್ದೀವಿ. PN ಪೆನ್ ಹೇಳಕ್ ಬರುತ್ತಲ್ವಾ? 3 syllable ವರ್ಡ್ಸ್ ಅಲ್ಲ, ಸಾರಿ, ಇದು CVC ಪೆನ್. ಎಕ್ಸ್ಪೆನ್ ಇದು ಸಫಿಕ್ಸ್ ಸಿವ್, ಎಕ್ಸ್ಪೆನ್ಸಿವ್, ಸಿಂಪಲ್, ರೈಟ್? ಅರ್ಥ ಆಗ್ತಿದೆಯಲ್ವಾ? ಸೊ ರೀಡಿಂಗ್ ಅಲ್ಲಿ ನಮ್ಮ ಬುದ್ಧಿವಂತಿಕೆ ಅಲ್ಲ, ಇದು ಕಾಮನ್ ಸೆನ್ಸ್ ಅಷ್ಟೇ. ಬುದ್ಧಿವಂತಿಕೆಯಿಂದ ಏನು ಮಾಡ್ಬೇಕಾಗಿಲ್ಲ, ಕಾಮನ್ ಸೆನ್ಸ್. ನಾವ್ ಏನ್ ಕಲ್ತಿದೀವಿ, ಇಲ್ಲಿ ಏನಿದೆ, ನಾವು ಫಸ್ಟ್ ಬೇಸಿಕಲಿ ಬ್ಲೆಂಡಿಂಗ್ ಕಲ್ತಿದೀವಿ. ಇಲ್ಲಿ ಕೊನೆಯಲ್ಲಿ SIV ಬಂದಿದೆ. ಇದನ್ನ ಬ್ಲೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಆಕ್ಚುಲಿ ಇದು ಬ್ಲೆಂಡಿಂಗ್ SIV ಬಂದ್ರೆ ಸಿವ್ ಅಂತಾನೆ ಬರೋದು, ಬಟ್ ಅದು ನಾವು ಹಾಕ್ಬೇಕಲ್ವಾ? ಹಾಕಕ್ ಮರ್ತು ಬಿಡ್ತೀವಿ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ SIVE ಸಿವ್ SIVE ಸಿವ್ 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 ಸಿವ್. ಕೊನೆಯಲ್ಲಿ ನಾನು ಹೇಳ್ತೀನಿ ಎಕ್ಸ್ಪೆನ್ಸಿವ್ ಬರೀರಿ. ಸಿವ್, ಸಿವ್ ಬಂದಿದೆ, SIVE ಬರುತ್ತೆ ಕೊನೆಗೆ. ಸ್ಟಾರ್ಟಿಂಗ್ ಅಲ್ಲಿ ಏನಿದೆ, ಎಕ್ಸ್ ಇದೆ. ಎಕ್ಸ್ ಅಂದ್ರೆ ಎಲಿಫೆಂಟ್, E ಎಕ್ಸ್ ಎಕ್ಸ್ ಎಕ್ಸ್, ಪೆನ್ PEN ಪೆನ್. ಸೊ ಎಕ್ಸ್ ಪೆನ್ ಸಿವ್. ಅರ್ಥ ಆಯ್ತಾ? ಓಕೆ, ಸೊ ಸಿ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್. ಇದ್ರ PDF ಕ್ಲಾಸ್ ಕೊಡ್ತೀನಿ, ದಯವಿಟ್ಟು